ಆಲ್ ರೈಟ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿ ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ LED ಸ್ಕ್ರೀನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಸಾಮಾನ್ಯ ಜನ ಕಣ್ತುಂಬಿಕೊಳ್ಳೋದಕ್ಕೆ ಯುವ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಒಂದು ಪರದೆಯನ್ನ ಅಲ್ಲಿ ಅಳವಡಿಸಿದ್ದಾರೆ. ಅದರಲ್ಲಿ ಗ್ಯಾರಂಟಿ ನ್ಯೂಸ್ ಅನ್ನ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ದೊಡ್ಡ ಸ್ಕ್ರೀನ್ನಲ್ಲಿ. ಸೊ ತಾವೀಗ ನೋಡಬಹುದು. ಸೊ ಅವರವರ ಚಾಯ್ಸಸ್ ಇರಲಿ, ಬಟ್ ಅದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಷ್ಟೇ. ಬಟ್ ಗ್ಯಾರಂಟಿ ನ್ಯೂಸ್ ಈ ವಿಚಾರದಲ್ಲಿ ಫಸ್ಟ್ ಬ್ರೇಕ್ ಮಾಡಿದ್ದೆ ನಾವು. ಹಾಗೆ ನೋಡಿದ್ರೆ ಎಲ್ಲ ಚಾನೆಲ್ಗಳು ನಾವೇ ಮೊದಲು ಅಂತ ಹೇಳ್ತಾರೆ. ದಟ್ ಈಸ್ ದಿ ಇದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಮೊದಲು ಸುದ್ದಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಆ ಥರ ಇದ್ದೇ ಇರುತ್ತೆ. ಆ ಥರದಲ್ಲಿ ಕೆಲವೊಂದ್ಸರಿ ಕೆಲವು ತಪ್ಪುಗಳು ಆಗ್ತವೆ. ನಾವೇನು ತಪ್ಪುಗಳಿಂದ ಅತೀತರೇನ ಅಲ್ಲ. ನಾವು ಕೂಡ ತಪ್ಪುಗಳನ್ನ ಮಾಡ್ತೀವಿ. ಆದ್ರೆ ಈ ವಿಚಾರದಲ್ಲಿ ಯಾವಾಗ ವೇಣುಗೋಪಾಲ್ ಬಂದ್ಬಿಟ್ಟು ಆನ್ಲೈನ್ ಸ್ಟೇಟ್ಮೆಂಟ್ ಕೊಟ್ರ ಅವಾಗ ನಾನೇ ಹೇಳಿದ್ದು ಇವ್ರು ಏನ್ ಹೇಳ್ತಾ ಇದಾರೆ ಅದು ಸುದ್ದಿ ಅಲ್ಲ, ಇವ್ರೇನೋ ಮುಚ್ಚಿಡ್ತಾ ಇದ್ದಾರೆ ಅದೇ ಸುದ್ದಿ ಅಂತ. ಅದರ್ವೈಸ್ ಆಲ್ಸೋ ಇಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನುವಂತ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಸೊ ಆ ವಿಚಾರದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ನಾವು ಈ ಒಂದು ಕವರೇಜ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದೀವಿ ಅನ್ನುವಂತ ಒಂದು ನಾವು ಆತ್ಮತೃಪ್ತಿ ಅಂತೂ ನಮಗೆ ಇದೆ. ಇರ್ಲಿ, ಅದನ್ನ ಪಕ್ಕಕ್ಕೆ ಇಟ್ಟು ಮಾತಾಡೋದಾದ್ರೆ ದರ್ಶನ್ ಅವರೇ, ಈಗ ಏನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಒಂದು ಬದಲಾವಣೆ ಏನಿದೆ ಅದನ್ನ ಎಲ್ಲರೂ ಕೂಡ ಸ್ವೀಕರಿಸಿದ್ದಾರೆ. ಬಟ್ ಇಷ್ಟು ಈಸಿಯಾಗಿ ಆಗುತ್ತೆ. ಯಾಕೆ ಅಂದರೆ ಕಳೆದ 3 ವರ್ಷಗಳಿಂದ ನೀವು ಡಿಬೇಟ್ ಮಾಡಿದ್ದು ಬಹುಪಾಲು ನಾಯಕತ್ವ ಬದಲಾವಣೆ, ಆಲ್ಮೋಸ್ಟ್ ಆಲ್ ನಾಯಕತ್ವ ಬದಲಾವಣೆ. ಈ ವಿಚಾರದಲ್ಲಿ ನಾವು ಬಹಳಷ್ಟು ಜಗಳ ಆಡಿದ್ದೀವಿ. ರಾಜ್ಯದ ಜನರ ವಿಚಾರ ನಿಮಗೆ ನಗಣ್ಯ ಆಗೋಗಿದೆ, ಹಾಗೆ ಹೀಗೆ ಅಂತ. ಬಟ್ ಎಲ್ಲರೂ ಹೆದರ್ತಾ ಇದ್ದದ್ದು ಈ ಬದಲಾವಣೆ ಅನ್ನೋದು ಯಾವ ರೀತಿ ಆಗುತ್ತೆ, ಏನಾಗುತ್ತೆ, ಇದು ಎಷ್ಟರ ಮಟ್ಟಿಗೆ ಮುಜುಗರ ತರುತ್ತೆ ಅಂತ. ಇಷ್ಟು ಸ್ಮೂತ್ ಆಗಿ ಆಗುತ್ತೆ ಅಂತ ತಾವು ಅಂದ್ಕೊಂಡಿದ್ರ? ಆತ್ಮಸಾಕ್ಷಿಯಾಗಿ ಹೇಳಿ. ಒಂದು, ನಾನು ಬಹಳ ಹತ್ತಿರದಿಂದ ಮಾನ್ಯ ಶ್ರೀ DK ಶಿವಕುಮಾರ್ ಅವ್ರನ್ನ ನೋಡಿರೋದ್ರು, ಜೊತೆಗೆ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಕಾರ್ಯಕ್ರಮದಲ್ಲಿ ಅವರಿಬ್ರು ಇರುವಂತದ್ದು ಸಿದ್ದರಾಮಯ್ಯನವರು ಇವರಲ್ಲ. ಟು ಬಿ ಫ್ರಾಂಕ್, ಯಾಕೆ ಅಂತಂದ್ರೆ ನೀವು ನೋಡಿರೋ ಸಿದ್ದರಾಮಯ್ಯನವರು ಅಷ್ಟು ಈಸಿ ಇಲ್ಲ, ನಾವು ನೋಡಿದೀವಿ. ಹಂಗಾಗಿನೇ ನೀವು ಇಲ್ಲ ಸಿದ್ದರಾಮಯ್ಯನವ್ರು ನಾವು ನೋಡಿದೀವಿ, ಅವ್ರು ಈಸಿಯಾಗಿ ಕೊಟ್ಬಿಡ್ತಾರೆ ಅಂತ ನಾನು ಅದನ್ನ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಹಾಗಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ಅವರಿಬ್ಬರ ನಡುವಿನ ಬಾಂಧವ್ಯ. ಮಾಧ್ಯಮಗಳಲ್ಲಿ ಅನೇಕ ಚರ್ಚೆ, ರಾಜಕೀಯ ವಿಶ್ಲೇಷಕರ ಚರ್ಚೆ, ವಿರೋಧ ಪಕ್ಷಗಳ ಚರ್ಚೆ, ತನ್ನದಲ್ಲದ ಅವತಾರವನ್ನ ಧರಿಸಿ ಸಿದ್ದರಾಮಯ್ಯನವರು ಈ ಬದಲಾವಣೆಗೆ ನಾಂದಿ ಆಡಿದ್ದಾರೆ. ದಟ್ ಈಸ್ ದಿ ಟ್ರೂತ್. ನೋ ಹಾಗಲ್ಲ. ಯಾಕೆಂದ್ರೆ ಮೇಡಮ್, ಸಿದ್ದರಾಮಯ್ಯ ಸಾಹೇಬರು ಕೋಲಾರದಲ್ಲಿ ಚುನಾವಣೆ ನಿಲ್ಲಬೇಕಿತ್ತು, ಅಲ್ಲಿ ಮನೇನೂ ಮಾಡಿದ್ರು. ಆದರೆ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬೇಡ ಸರ್, ಯಾಕೆಂದರೆ ನೀವು ನಮ್ಮ ಪಕ್ಷದ ಹಿರಿಯರಿದ್ದೀರಿ, ಸೋಲು ಅಲ್ಲಿ ಆಗಬಹುದೇನೋ, ನೀವು ವರ್ಣದಲ್ಲೇ ನಿಲ್ಲಿ ಅನ್ನುವಂಥ ಒಂದು ಸಜೆಷನ್ನು. ಅಥವಾ ಯತೀಂದ್ರರವರಿಗೆ ಒಂದು MLC ಮಾಡುವಾಗ ಮೊದಲ ಧ್ವನಿಯನ್ನು DK ಶಿವಕುಮಾರ್ ಸಾಹೇಬರು ಯತೀಂದ್ರರವರು ಒಂದು ತ್ಯಾಗ ಮಾಡಿದ್ದಾರೆ, ಅವರು MLC ಆಗಲೇಬೇಕು ಅಂತ. ಅವರಿಬ್ಬರ ನಡುವಿನ ಅನ್ಯೂನ್ಯತೆ ಯಾವತ್ತೂ ಮುನಿಸು ಅನ್ನುವಂಥದ್ದು ಅಲ್ಲಿ ಬಂದಿರಲಿಲ್ಲ. ಅವರ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿತ್ತು. ಮುನಿಸು ಅಲ್ಲ ಸರ್, ನಾವಿಬ್ರು ಡಿಬೇಟ್ ಮಾಡ್ಬೇಕಾದ್ರೆ ನೀವು ಹೇಳೋದು ನಿಮ್ಮ ಟೈಮ್ ಅನ್ನ ನಾನು ತಗೊಂಡ್ರೆ ನೀವೇ ಅದನ್ನ ತಡ್ಕೊಳ್ಳಲ್ಲ. ಟು ಬಿ ಫ್ರಾಂಕ್, ಜಸ್ಟ್ ನಾವು ಮಾತಾಡುವಂತ ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನಾವು ಎಷ್ಟೇ ಉತ್ತಮ ಸ್ನೇಹಿತರಾಗಿರಬಹುದು, ಬಟ್ ಅದರ್ವೈಸ್ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾದಂತಹ ಸಂದರ್ಭ ಬಂದಾಗ ಅಷ್ಟು ಇಟ್ಸ್ ನಾಟ್ ಅ ವೆರಿ ಈಸಿ ಟಾಸ್ಕ್. ಖಂಡಿತ ಅಲ್ಲ, ನಾನು ನೀವು ಹೇಳೋದು ಸತ್ಯ ಇದೆ ಮೇಡಮ್. ಯಾಕೆಂದ್ರೆ ನೀವು ಅಷ್ಟರ ಮಟ್ಟಿಗೆ ಮುಜುಗರ ಕಾಂಗ್ರೆಸ್ ಒಂದು ಶಕ್ತಿ ಬಂತು. ಖಂಡಿತ 100ಕ್ಕೆ 100 ನೀವು ಹಿರಿಯ ಪತ್ರಕರ್ತರಿದ್ದೀರಿ, ನೀವು ಕಂಡಿದ್ದೀರಿ, ಇತಿಹಾಸವನ್ನು ಅರ್ತಿದ್ದೀರಿ. ದೇವರಾಜ ಅರಸು ನಮ್ಮ ಪಕ್ಷ ಬಿಟ್ಟಾಗ ಪಕ್ಷಕ್ಕಾದಂತಹ ನಷ್ಟ, ವೀರೇಂದ್ರ ಪಾಟೀಲ್ ಅವರು ಅವರ ರಾಜೀನಾಮೆ ಪಡೆದಾಗ ಪಕ್ಷಕ್ಕಾದಂತಹ ನಷ್ಟ, ಬಂಗಾರಪ್ಪನವರು ನಮ್ಮ ಪಕ್ಷವನ್ನು ಬಿಟ್ಟು ಹೊಸ ಪಕ್ಷ ಕಟ್ಟಿದಾಗ ನಾವು ಕೇವಲ 40 ಆಸುಪಾಸಿಗೆ ಕಾಂಗ್ರೆಸ್ ಹೋಗಿ ತಲುಪ್ತದೆ, 179 ಸೀಟ್ ಇದ್ದಿದ್ದು. ಈ ಒಂದು ಸನ್ನಿವೇಶ ಏನಾಗಬಹುದು ಅನ್ನುವಂತ ಆತಂಕ ಸರ್ವೇ ಸಾಮಾನ್ಯ. ಹಳೇದು ಹೋಗ್ಬೇಡ, ನಾವು ನೀವು ಐ ಬಿಲೀವ್ ನಾವೆಲ್ಲ ಯಡಿಯೂರಪ್ಪನವ್ರದ್ದು, ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅನಿಸ್ಕೊಂಡ್ರು, ಕಣ್ಣಲ್ಲಿ ನೀರು ಹಾಕಿದ್ರು. ಹೌದು, KJP ಕಟ್ಟಿದ್ರು. ಅಲ್ಲ, ಈಗ 19ರಲ್ಲಿ ಏನು ಯಡಿಯೂರಪ್ಪ 20ರಲ್ಲಿ ಅವರು ಬಿಡುವಾಗ ಕಣ್ಣಲ್ಲಿ ನೀರು ಹಾಕಿದ್ರು, ಬರುವಾಗ. ಸೊ ಪೊಲಿಟಿಕಲಿ ಅದು ಏನೇನು ಆಯ್ತು ಆ ಪಕ್ಷಗಳಿಗೆ ಅನ್ನುವಂಥದ್ದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ.
ಕೊಡ್ಲೇ ಇಲ್ಲ ಆ ಮನುಷ್ಯ ಕೊನೆಗೆ. ಸೊ ಈ ಸನ್ನಿವೇಶಗಳನ್ನ ನೋಡ್ತಾ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಿರ್ಧಾರ ಇದೆಯಲ್ಲ, ಇಡೀ ದೇಶ ರಾಜಕಾರಣ ಅಚ್ಚರಿಯಿಂದ ಕಾಣಿಸ್ತಾ ಇದೆ. ವಿಶೇಷ ಗೌರವವನ್ನ ಮಾಧ್ಯಮನೂ ಅನ್ಕೊಂಡಿರ್ಲಿಲ್ಲ ಅಥವಾ ಕಾರ್ಯಕರ್ತರಿಗೂ ಅದು ನೀವು ಹೇಳಿದ ಸತ್ಯ ಇದೆ, ನಾನು ಅದನ್ನ ಒಪ್ತೀನಿ. ಆದ್ರೆ ಇವತ್ತು ಎಲ್ಲರೂ ಒಂದು ಆಶ್ಚರ್ಯ ಪಡೋ ರೀತಿಯಲ್ಲಿ ಮೇಡಮ್, ಮನೆ ಯಜಮಾನ, ಆ ಯಜಮಾನಿಕೆ ಅನ್ನುವಂಥದ್ದು, ಆ ಸ್ಥಾನ ಅನ್ನುವಂಥದ್ದು, ಹಿರಿತನ ಅನ್ನುವಂಥದ್ದು, ಆ ವರ್ಚಸ್ನ, ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಮೇರು ಅಂತ ಯಾಕೆ ಕರಿತೀವಿ? ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವ್ರು ನೆನಪಿಸ್ಕೊಂಡ್ರು. ಸೊ ಅಭಿಮಾನಿಗಳನ್ನ ಅಭಿಮಾನಿ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕರೆದ್ರು. ಅದೇ ರೀತಿ ನಾನು ಮತದಾರರನ್ನ ದೇವರು ಅಂತ ಕರಿತೀನಿ. ಸ್ವಾರ್ಥ ತುಂಬಿದ ರಾಜಕೀಯದಲ್ಲಿ ಮೇಡಮ್, ಒಬ್ಬ ನಿಸ್ವಾರ್ಥ ಸನ್ಯಾಸಿ ಸಂತನ ರೀತಿ ಒಂದು ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ಹುದ್ದೆಯನ್ನ, ಸಂತ ಇರಬಹುದು, ಸನ್ಯಾಸಿ ಅಂತ ಅದು ವೈಯಕ್ತಿಕ ಜೀವನ, ಬಟ್ ನಾನು ರಾಜಕೀಯವಾಗಿ ವೈಯಕ್ತಿಕ ಜೀವನ ಅಲ್ಲ ನಾನು ಹೇಳ್ತಾ ಇರೋದು. ಅವರು ಸ್ವೀಕಾರ ಮಾಡಿಲ್ಲ, ಇವತ್ತು ನ್ಯಾಷನಲ್ ಪೊಲಿಟಿಕ್ಸ್ ಹೋಗ್ತಾ ಇದ್ದಾರೆ. ಸಂತನಂತೆ ಒಂದು ತ್ಯಾಗವಾದ ಪ್ರೌಢಿಮೆಯನ್ನ ತೋರಿಸಿದ್ರು ಅಂತ ಒಪ್ಕೊಳ್ಳೋಣ. ಸನ್ಯಾಸಿ ಅಂತೆ ಏನೂ ಪಡಿಲಿಲ್ಲ ಅಲ್ಲ, ಅದನ್ನ ಹೇಳಿಲ್ಲ. ನ್ಯಾಷನಲ್ ಪೊಲಿಟಿಕ್ಸ್ ಹೋಗ್ತಾ ಇದ್ರೆ ಮೇಡಮ್, ಇನ್ನೊಂದು ಈ ಒಂದು ಪ್ರಪಂಚದಲ್ಲಿ ತ್ಯಾಗ ಮೇಡಮ್, ತ್ಯಾಗ ಅನ್ನುವಂತ ತಾಯಿನ ನಾವು ತ್ಯಾಗಮಯಿ ಅಂತ ಕರಿತೀವಿ. ಅದಕ್ಕೆ ತಾಯಿನ ಈ ಮಟ್ಟದಲ್ಲಿ ನಾವು ನೋಡುವಂಥದ್ದು. ಯಾರೆಲ್ಲ ಈ ಪ್ರಪಂಚದಲ್ಲಿ ತ್ಯಾಗ ಮಾಡಿದ್ದಾರೆ, ನೀವು ಯಾರನ್ನೇ ತಗೊಳ್ಳಿ, ಅವರೆಲ್ಲ ಶ್ರೇಷ್ಠ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ. ಇವತ್ತು ಕಾಂಗ್ರೆಸ್ನ ಮಟ್ಟಕ್ಕೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಹಳ ಮೇರು ವ್ಯಕ್ತಿತ್ವ. ಮಹಿಳೆಯ ಹೆಸರು ಇಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ, ಅದೇಳಿದ್ದಾರೆ.